ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧೆಡೆ ಕೈಗೊಂಡಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಡ್ಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡ್ಗಲ್ ಗ್ರಾಮದಲ್ಲಿ ನಡೆಯಿತು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಡಾಕ್ಟರ್ ಕೆ ಸುಧಾಕರ್ ಯಾತ್ರೆಯಲ್ಲಿ ಪಾಲ್ಗೊಂಡು ಉಜ್ವಲ್ ಯೋಜನೆಯ ಕೆಲವು ಫಲಾನುಭವಿಗಳಿಗೆ ಉಚಿತ ಗ್ಯಾಸ್ ಸ್ಟವ್ ಸಿಲಿಂಡರ್ಗಳನ್ನು ವಿತರಣೆ ಮಾಡಿ ಮಾತನಾಡಿದರು. ಸಂಕಲ್ಪ ಯಾತ್ರೆ ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಿಗಳಾದ ಮೇಲೆ ಈ ದೇಶದ ಎಲ್ಲ ಬಡವರಿಗೆ, ಸಮಸ್ತ ಬಡವರಿಗೆ ಒಂದು ಭದ್ರತೆ, ಇನ್ನೊಂದು ಘನತೆ, ಇವೆರಡರನ್ನು ಕೊಡೋ ನಿಟ್ಟಿನಲ್ಲಿ ಇವತ್ತು ಆಡಳಿತವನ್ನು ಕಳೆದ 10 ವರ್ಷಗಳಿಂದ ಮಾಡಿದ್ದಾರೆ. ಅನೇಕ ಯೋಜನೆಗಳು ಇವತ್ತು ಕಾರ್ಯರೂಪಕ್ಕೆ ತಂದಿದ್ದಾರೆ. ಈ ಎಲ್ಲ ಯೋಜನೆಗಳು ಪ್ರತಿಯೊಬ್ಬ ಫಲಾನುಭವಿಗೂ ತಲುಪಬೇಕು. ಅರ್ಹ ಫಲಾನುಭವಿಗೆ ತಲುಪಬೇಕಂದ್ರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಗ್ರಾಮಗಳ ಮಟ್ಟದಲ್ಲೇ ಆಗಬೇಕು ಅಂತೇಳಿ ಇವತ್ತು 2 ಲಕ್ಷಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿಗಳಲ್ಲಿ ಈ ದೇಶದಲ್ಲಿ ಏನಿದೆ ಅಷ್ಟು ಗ್ರಾಮ ಪಂಚಾಯಿತಿಗಳಿಗೆ ಈ ರೀತಿಯ ಒಂದು ವ್ಯಾನನ್ನು ಮತ್ತು ಎಲ್ಲ ಯೋಜನೆಗಳ ಸಂಪೂರ್ಣ ಮಾಹಿತಿಯೊಂದಿಗೆ ಸ್ಥಳೀಯ ಅಧಿಕಾರಿಗಳು, ಸ್ಥಳೀಯ ಜಿಲ್ಲಾ ಮಟ್ಟದ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಮ್ಯಾನೇಜರ್ಸ್ ಏನಿರ್ತಾರೆ ಇವರೆಲ್ಲರೂ ಕೂಡ ಬಂದು ಮಾಹಿತಿಯನ್ನು ಕೊಡುವಂಥದ್ದು. ಸ್ಥಳದಲ್ಲೇ ಇವತ್ತು ಇನ್ನೂ ಯಾರಾದರೂ ಗ್ಯಾಸ್ ಕನೆಕ್ಷನ್ ತೆಗೆದುಕೊಳ್ಳದೇ ಇದ್ದರೆ ಉಜ್ವಲ ಯೋಜನೆಯಲ್ಲಿ ಅಲ್ಲೇ ಸ್ಥಳದಲ್ಲೇ ಗ್ಯಾಸ್ ಸ್ಟವನ್ನು ಕೂಡ ಉಚಿತವಾಗಿ ಕೊಡುವಂಥದ್ದು. ಇವತ್ತು ಯಾರಿಗೆ ಇವತ್ತು 1 ಕಾರ್ಡ್ 1 ರೇಷನ್ ಕಾರ್ಡ್, 1 ನೇಷನ್ 1 ರೇಷನ್ ಕಾರ್ಡ್ ಅಂತ ಮಾಡಿದ್ದಾರೆ. ಗರೀಬಿ ಕಲ್ಯಾಣ ಯೋಜನೆ ಅಡಿಯಲ್ಲಿ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಪ್ರತಿಯೊಬ್ಬ ಬಡವರಿಗೂ ಕೂಡ 5 kg ಅಕ್ಕಿಯನ್ನು ಉಚಿತವಾಗಿ ಇಡೀ ದೇಶದ 84 ಕೋಟಿ ಜನರಿಗೆ ಕೊಡ್ತಾ ಇದ್ದಾರೆ. ಇದನ್ನು ಮುಂದುವರಿಸಿದ್ದಾರೆ. ಇವತ್ತು ಅಕ್ಕಿ ನಮ್ಮ ಕರ್ನಾಟಕದಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಅದು ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿಯವರು ಕಳಿಸ್ತಾ ಇರತಕ್ಕಂಥ 5 kg ಅಕ್ಕಿ. ಅದರಲ್ಲಿ ಕೂಡ ಕೆಲವು ಭಾಗಗಳಲ್ಲಿ 2 kgಯನ್ನು ಅಕ್ಕಿ ಕಡಿಮೆ ಮಾಡಿದ್ದಾರೆ ಈ ರಾಜ್ಯ ಸರ್ಕಾರ. ಕೆಲವು ಕಡೆ ರಾಗಿ ಕೊಟ್ಟಿದ್ದಾರೆ, ಅದರ ಬದಲು ಕೆಲವು ಕಡೆ ಗೋಧಿಯನ್ನು ಕೊಟ್ಟಿದ್ದಾರೆ, ಕೆಲವು ಕಡೆ ಜೋಳವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಸರ್ಕಾರ ಏನು ಅನ್ನಭಾಗ್ಯ 10 kg ಕೊಡ್ತೀವಿ ಅಂತ ಉಡಾಫಿಯ ಮಾತುಗಳನ್ನು ಹೇಳಿದ್ದಾರೆ. ಈಗಲಾದರೂ ಮತ್ತೆ 5 kgಯನ್ನು ಅದಕ್ಕೆ ಆ್ಯಡ್ ಮಾಡಿ 10 kgಗಳನ್ನು ಕೊಡುವಂಥದ್ದು ಅವರೇ ಏನು ಮಾತು ಕೊಟ್ಟಿದ್ದಾರೆ ಅವರು ಅದನ್ನು ನಡೆಸ್ಕೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ ರಾಜ್ಯ ಸರ್ಕಾರಕ್ಕೆ. ಇವತ್ತು ಆ ಕಾರಣಕ್ಕೆ ಇವತ್ತು ವಿಕಸಿತ ಸಂಕಲ್ಪ ಯಾತ್ರೆ ಭಾಳ ಅರ್ಥಪೂರ್ಣವಾಗಿದೆ ಮತ್ತು ಜನರಿಗೆ ಇದು ನೇರವಾಗಿ ಕಾರ್ಯಕ್ರಮಗಳು, ಯೋಜನೆಗಳು ಅವರನ್ನು ತಲುಪುತ್ತೆ, ಅವ್ರ ಮನೆ ಬಾಗಿಲಿಗೆ ತಲುಪುತ್ತೆ ಅಂತ ಒಂದು ಯೋಜನೆ ಇದೆ. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳ ಬಗ್ಗೆ ಯಾತ್ರೆಯಲ್ಲಿ ಮಾಹಿತಿ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ನೆರೆದಿದ್ದ ಗ್ರಾಮಸ್ಥರಿಗೆ ಬ್ಯಾಂಕ್ ಅಧಿಕಾರಿಗಳು ಪ್ರತಿಜ್ಞಾವಿಧಿ ಬೋಧಿಸಿದರು. ಕೇಂದ್ರದ ಯೋಜನೆಗಳ ಮಾಹಿತಿ ಹೊಂದಿರುವ ದಿನದರ್ಶಿನಿಯನ್ನ ಸಹ ಬಿಡುಗಡೆ ಮಾಡಲಾಯಿತು. ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ಒಳಗೊಂಡ ಕಿರುಚಿತ್ರ ಪ್ರದರ್ಶನದ ಮೂಲಕ ಗ್ರಾಮಸ್ಥರಿಗೆ ಅರಿವು ಮೂಡಿಸಲಾಯಿತು. ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಜನಜಾಗೃತಿ ಮೂಡಿಸಲು ಜಾರಿಗೆ ತಂದಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಗ್ರಾಮೀಣ ಭಾಗದ ಜನರಿಗೆ ವರದಾನವಾಗಿದ್ದು ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.